ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದಲ್ಲಿ ನಡೆಯುವ ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ದ್ರೌಪದಮ್ಮನವರ 63ನೇ ವರ್ಷದ ಕರಗ ಮಹೋತ್ಸವವನ್ನು ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿತ್ತು. ಇನ್ನು ಇಡೀ ರಾತ್ರಿ ದ್ರೌಪದಮ್ಮನವರ 63ನೇ ಕರಗ ಮಹೋತ್ಸವದ ಹಿನ್ನೆಲೆಯಲ್ಲಿ ತಮಿಳುನಾಡು, ಆಂಧ್ರ, ಚೆನ್ನೈ ಹಾಗೂ ವಿವಿಧ ಕಡೆಗಳಿಂದ ಕಲಾ ತಂಡಗಳೊಂದಿಗೆ ಆಗಮಿಸಿದ್ದು ತಮಟೆ, ಡೊಳ್ಳು ಕುಣಿತ, ವೀರಗಾಸೆ, ನೃತ್ಯ, ವಿವಿಧ ಕಲಾ ತಂಡಗಳೊಂದಿಗೆ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ಬಹಳಷ್ಟು ವೈಭವದಿಂದ ಇಡೀ ರಾತ್ರಿ ಆಚರಣೆ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಶ್ರೀ ದ್ರೌಪದಮ್ಮನವರ 63ನೇ ಕರಗ ಮಹೋತ್ಸವ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗುವ ಮೂಲಕ ಹಾಗೂ ತಮಟೆ ಏಟಿಗೆ ನೃತ್ಯ ಮಾಡುವ ಮೂಲಕ ಜನರ ಗಮನ ಸೆಳೆದಿದೆ. ಇದಲ್ಲದೆ ಇದನ್ನ ನೋಡಲು ಸಾವಿರಾರು ಜನರು ಆಗಮಿಸಿದ್ದು ಕರಗ ಮಹೋತ್ಸವವನ್ನು ನೋಡಿ ಸಾವಿರಾರು ಭಕ್ತರು ಕಣ್ತುಂಬಿಸಿಕೊಂಡಿದ್ದಾರೆ. ಇನ್ನು ಕರಗ ಮಹೋತ್ಸವವನ್ನು ನೋಡಲು ಬಂದಂತಹ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಕರಗ ಮಹೋತ್ಸವವನ್ನ ಯಶಸ್ವಿಗೊಳಿಸಿದ್ದಾರೆ. ಒಟ್ಟಾರೆ ಸತತವಾಗಿ 4 ದಿನಗಳಿಂದ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಆಚರಣೆ ಮಾಡಲಾಗ್ತಾ ಇದ್ದು, ಇನ್ನು ಈ ಕುರಿತು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾದ ಶಿವಾನಂದ್ ರವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ಈ ಬಾಪೂಜಿ ನಗರದಲ್ಲಿ ಇದ್ದಂತ ಮಹನೀಯರು ದಿವಂಗತ ಎ ಮುನಿಯಪ್ಪನವರು, ಎ ವೆಂಕಟರಾಮಯ್ಯನವರು, ವಿ ನರಸಿಂಹಯ್ಯನವರು, ಹುಸೇನಯ್ಯನವರು, ಬೇಕಣ್ಣ ಅವರು, ಬಂಡಿ ಮುನಿಯಪ್ಪ ಅವರು, ಜಿ ಮುನಿಯಪ್ಪ ಅವರು, ಮಾರ್ಕೊಂಡಯ್ಯನವರು, ಬೇಕಣ್ಣ ಅವರು, ಇವರೆಲ್ಲ ಸೇರಿ ಬೆಂಗಳೂರು ಕರಗನ ನೋಡಕ್ಕೆ ಹೋದ್ರು. ನೋಡೋಣ ನಡೀರಿ ಬೆಂಗಳೂರು ಕರಗ ನೋಡಿ. ಅಲ್ಲಿ ಬಂದಿರ್ತಕ್ಕಂಥ ಕಲಾವಿದರನ್ನ ಮಾತಾಡಿ ಹಿಂಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕರಗ ಮಾಡಬೇಕು, ತಾವೆಲ್ಲ ದಯವಿಟ್ಟು ಬರಬೇಕು ಅಂತ. ತಮಿಳುನಾಡಿನಲ್ಲಿ ಬಹಳ ಫೇಮಸ್ಸು ಈ ಕಾವಟಿ ಡ್ಯಾನ್ಸು, ಅದು ಇದು ಅಂತ ಎಲ್ಲಾನು. ಅಲ್ಲಿಂದ ಬಂದಿರ್ತಕ್ಕಂಥ ಅಬ್ಬಣ್ಣನವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಬರಬೇಕು ಅಂತ ಪ್ರಾಧೇಯ ಬಿದ್ದೆ. ನಂತರ ಬಂಗಾರದ ಮನುಷ್ಯ ಚಿತ್ರಕ್ಕೆ ತಮಟೆ ವಾದ್ಯವನ್ನ ಕೊಟ್ಟಂತ ದಿವಂಗತ ನರಸಪ್ಪನವರು, ಅವರು 7 ಅಡಿ ಇದ್ರು. 7 ಅಡಿ ಅವರು ಬರೀ ಮೈಯಲ್ಲಿ ಕಚ್ಚ ಕಟ್ಕೊಂಡು ಅವರು ತಮಟೆ ಇದೆ ಅಂದ್ರೆ ಸುಮಾರು ಮಿನಿಮಮ್ 5,000 ಜನ ಸೇರ್ತಾ ಇದ್ರು.